ಓಂ ನಮಃ ಶಿವಾಯ. ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿ ಪ್ರಸನ್ನ. ಶ್ರೀ ಸದ್ಗುರು ಗುರುನಾಥಾರೂಢ ಸ್ವಾಮಿ ಪ್ರಸನ್ನ. ಕಳೆದ ಸಂಚಿಕೆಯಲ್ಲಿ ಶ್ರೀ ಸಿದ್ಧಾರೂಢರು ಗಜದಂಡ ಶಿವಯೋಗಿಗಳಿಂದ ಎಲ್ಲ ವಿದ್ಯೆಯನ್ನು ಸಂಪಾದನೆ ಮಾಡಿದ ಮೇಲೆ ಹರ್ಷಚಿತ್ತರಾದಂತಹ ಗಜದಂಡ ಶಿವಯೋಗಿಗಳು ಸಿದ್ಧಾರೂಢರಲ್ಲಿಯ ಸಮತ್ವ ಬುದ್ಧಿಯನ್ನು ಕಂಡು ಸಿದ್ಧಾರೂಢ ಭಾರತಿ ಎಂಬ ನಾಮಾಂಕಿತವನ್ನು ಹೊಂದಿದರು. ಅಲ್ಲದೆ ನಿನಗೆ ಎಲ್ಲ ವಿದ್ಯೆಗಳು ಕರಗತವಾಗಿವೆ, ಆದ್ದರಿಂದ ನೀನು ದೇಶ ಸಂಚಾರವನ್ನು ಮಾಡಿ ನೀನು ಯಾವ ಸ್ಥಳದಲ್ಲಿ ಇಚ್ಛೆಯಾಗುತ್ತದೆಯೋ ಆ ಸ್ಥಳದಲ್ಲಿ ವಾಸ ಮಾಡಿ ವೇದಾಂತವನ್ನು ಶಿಷ್ಯರಿಗೆ ಬೋಧಿಸು ಎಂದು ಶ್ರೀ ಗಜದಂಡ ಶಿವಯೋಗಿಗಳು ಸಿದ್ಧಾರೂಢ ಭಾರತೀ ಸ್ವಾಮಿಗಳಿಗೆ ಆಶೀರ್ವದಿಸಿ ಬೀಳ್ಕೊಟ್ಟರು ಎಂಬುದಾಗಿ ನಿರೂಪಿಸಿದ್ದೆವು. ಅದೇ ಪ್ರಕಾರ ಶ್ರೀ ಸಿದ್ಧಾರೂಢರು ಗಜದಂಡ ಶಿವಯೋಗಿಗಳ ಆಶ್ರಮದಿಂದ ಮೊಟ್ಟ ಮೊದಲು ಪ್ರವೇಶಿಸಿದಂತಹ ಸ್ಥಳ, ಮೊಟ್ಟ ಮೊದಲು ವೀಕ್ಷಿಸಿದ ನೋಡಿದಂತಹ ಸ್ಥಳ ಯಾವುದು ಅಂತಂದ್ರೆ ಹಂಪಿ ವಿರೂಪಾಕ್ಷ ದೇವಾಲಯ. ಈ ಹಂಪಿ ವಿರೂಪಾಕ್ಷ ದೇವಾಲಯ ಎಲ್ಲದ? ಇದನ್ನು ನಾನು ನಮ್ಮ ಕನ್ನಡ ಜನರಿಗೆ ಹೇಳಿಕೊಟ್ರೆ ಅತಿಶಯೋಕ್ತಿ ಆಗ್ತದೆ. ಆದರೂ ಕೂಡ ಶಿಷ್ಟಾಚಾರ ಪ್ರಕಾರನೇ ಹೇಳಬೇಕು. ಇದು ಕಿಷ್ಕಿಂಧ ಅಂತ ಹೇಳಿ ರಾಮಾಯಣದಲ್ಲಿ ವರ್ಣನೆ ಬರ್ತದೆ ಈ ಕ್ಷೇತ್ರಕ್ಕೆ, ಹಂಪಿ ಕ್ಷೇತ್ರಕ್ಕೆ. ಈ ಕ್ಷೇತ್ರದಲ್ಲಿ ಶ್ರೀರಾಮಚಂದ್ರ ವಾಲಿಯನ್ನು ಹರಣ ಮಾಡಿದ್ದು ಮತ್ತು ಆಂಜನೇಯನು ಜನಿಸಿದಂತಹ ಸ್ಥಳ ಅಂಜನಾದ್ರಿ ಬೆಟ್ಟ ಇದೇ ಕ್ಷೇತ್ರದಲ್ಲಿ ಇದೆ. ಅಂದರೆ ಈ ತುಂಗಭದ್ರಾ ನದಿಯ ಬಲಭಾಗದಲ್ಲಿ ವಿರೂಪಾಕ್ಷ ದೇವಾಲಯವಿದ್ದರೆ ಎಡಭಾಗದಲ್ಲಿ ಆಂಜನೇಯ ಪರ್ವತ ಮತ್ತು ಈ ವಾಲಿ ಸುಗ್ರೀವ ಪರ್ವತ ಇವು ಎಲ್ಲವೂ ಕೂಡ ಇದೆ. ಆದ್ದರಿಂದ ಇದು ರಾಮಾಯಣ ಕಾಲದಲ್ಲಿಯೂ ಕೂಡ ಪ್ರಸಿದ್ಧಿ ಪಡೆದಂತಹ ಸ್ಥಳ. ಮತ್ತು ಇದೇ ಸ್ಥಳದಲ್ಲಿ ಮತಂಗ ಋಷಿ ತಪಸ್ಸನ್ನು ಆಚರಿಸಿದ್ದರಿಂದ ಮಹಾತಂಗ ಪರ್ವತ ಅನ್ನೋದು ಕೂಡ ಈ ಕ್ಷೇತ್ರದಲ್ಲಿಯೇ ಇದೆ. ಈ ಹಂಪಿ ಕ್ಷೇತ್ರ ಏನದ ಅಂತಂದ್ರೆ 5 ಪರ್ವತಗಳ ಮಧ್ಯದಲ್ಲಿ ಇದೆ. ಯಾವ 5 ಪರ್ವತ ಅಂತಂದ್ರೆ ಪೂರ್ವ ದಿಕ್ಕಿನಲ್ಲಿ ಮಾತಂಗ ಪರ್ವತ, ಇನ್ನು ಬಲಭಾಗದಲ್ಲಿ ಅಂದರೆ ರತ್ನಕೂಟ ಹಾಗೂ ಹೇಮಕೂಟ ಪರ್ವತಗಳು, ಆದರೆ ಹಿಂಭಾಗದಲ್ಲಿ ಮಾರ್ಕಂಡೇಯ ಪರ್ವತ ಅಂತೇಳಿ. ಅದರ ಹಿಂಭಾಗ ವಿರೂಪಾಕ್ಷ ದೇವಾಲಯದ ಹಿಂದಿನ ಭಾಗ, ಸ್ವಲ್ಪ ದೂರ ಆಗ್ತದೆ ಅದು, ಅದಕ್ಕೆ ಮಾರ್ಕಂಡೇಯ ಪರ್ವತ ಅಂತ ಕರೀತಾರೆ. ಮತ್ತು ಅದರ ಎಡಭಾಗದಲ್ಲಿ ಅಂಜನಾದ್ರಿ ಬೆಟ್ಟ ಅಂತ ಕರೀತಾರೆ. ಇವು ಎತ್ತರವಾದಂತಹ ಬೆಟ್ಟಗಳ. ಈ ಬೆಟ್ಟಗಳನ್ನು ಇಳಿದ್ರೆ ನಮಗೆ ಹಂಪಿ ವಿರೂಪಾಕ್ಷ ದೇವಾಲಯ ಕಾಣ್ತದ ಅಂತೇಳಿ. ಇದು ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿಯೇ ಅನೇಕ ಋಷಿ ಮುನಿಗಳು ಕೂಡ ತಪಸ್ಸು ಮಾಡಿದರು. ಹಂಗೆ ಇದೇನು ಸಿದ್ಧಾರೂಢರು ಈ ರಾಯಚೂರು ಡಿಸ್ಟ್ರಿಕ್ನಿಂದ ಈ ಕಡೆ ಇಳಿದು ಬಂದ್ರಲ್ಲ, ಎಲ್ಲೇ ಗಜದಂಡ ಆಶ್ರಮದಿಂದ ಪುನಃ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ಹಂಪಿ ಕ್ಷೇತ್ರಕ್ಕೆ ಬಂದರು. ವಿರೂಪಾಕ್ಷ ದೇವಾಲಯವನ್ನು ಪ್ರವೇಶಿಸಿದರು. ಅಲ್ಲಿರುವಂತಹ ವಿರೂಪಾಕ್ಷ ದೇವಾಲಯದ ಮೂರ್ತಿಯನ್ನು ಕಣ್ಣಾರೆ ಕಂಡು ನಮನ ಮಾಡಿದರು. ಮತ್ತು ಈ ವಿದ್ಯಾರಣ್ಯರು ಅಂತ ಏನದಾರಲ್ಲ, ವಿಜಯನಗರ ಸಾಮ್ರಾಜ್ಯಕ್ಕೆ ಕಾರಣೀಕರ್ತರವರು, ಹುಕ್ಕಬಕ್ಕರು ಅಂಥೇಳಿ ಇವ್ರ ಶಿಷ್ಯರವರು. ವಿದ್ಯಾರಣ್ಯರು ಗುರುಗಳು. ಮತ್ತು ವಿದ್ಯಾರಣ್ಯರು ಕೂಡ ಪಂಚದಶಿ ಮುಂತಾದ ಈ ವೇದಾಂತ ಗ್ರಂಥಗಳನ್ನು ರಚನಾ ಮಾಡಿದವರು. ಆ ವೇದಾಂತ ಗ್ರಂಥಗಳನ್ನು ರಚನೆ ಮಾಡಿದ್ದು ಸಿದ್ಧಾರೂಢರಿಗೆ ಗೊತ್ತಿತ್ತು.
ಆದ್ದರಿಂದ ಅವರು ತಪಶ್ಚೆಯಿರಿದಂತಹ ಸ್ಥಳ ಇದು ಹಂಪಿಯ ಮೂಲ ವಿರೂಪಾಕ್ಷ ದೇವಾಲಯದ ಹಿಂಭಾಗದಲ್ಲಿಯೇ ಇದೆ. ಆ ಸ್ಥಳವನ್ನು ಕೂಡ ವೀಕ್ಷಿಸಿ ನಂತರ ಆ ದೇವಾಲಯದ ಆವರಣದಲ್ಲಿರುವಂತಹ ಭುವನೇಶ್ವರಿ, ಗುಂಜಿ ಮಾಧವ ಮತ್ತು ಪಾರ್ವತಿ ದರ್ಶನವನ್ನು ತೆಗೆದುಕೊಂಡು ಕೆಳಗೆ ಬಂದಂತಹ ಈ ತುಂಗಭದ್ರಾ ತೀರದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ವಿಶ್ರಾಂತಿಯನ್ನು ಪಡೆದರು ಅಂತ ಹೇಳಿ ಚರಿತ್ರಕಾರರು ಇದರ ವರ್ಣನೆಯನ್ನು ಮಾಡಿದ್ದಾರೆ. ಇನ್ನು ತುಂಗಭದ್ರಾ ನದಿಯು ಕೂಡ ವರ್ಷದ 12 ತಿಂಗಳನ್ನು ಕೂಡ ಹರಿತದ. ತುಂಗಭದ್ರಾ ನದಿ ಏನು ಉಗಮವಾಗಿದೆಯೋ ಅದು ಸಮುದ್ರ ಸೇರುವ ತನಕ ಆ ನದಿಯ ಅಕ್ಕಪಕ್ಕದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದಂತಹ ಅನೇಕ ಕ್ಷೇತ್ರಗಳಿವೆ. ಅದರಲ್ಲಿ ಹಂಪಿ ಕ್ಷೇತ್ರವು ಕೂಡ ಒಂದು. ನಂತರ ಈ ವಿರೂಪಾಕ್ಷ ದೇವಾಲಯವನ್ನು ದರ್ಶನ ತೆಗೆದುಕೊಂಡ ಮೇಲೆ ಈ ಹೇಮಕೂಟ ಅಂತ ಏನದಲ್ಲ, ಅಲ್ಲಿ ನಾಗಲಿಂಗ, ಕರಸ್ಥ ನಾಗಲಿಂಗ ಗವಿ ಅಂತ ಹೇಳಿ ಪ್ರಸಿದ್ಧ. ಈ ಕರಸ್ಥ ನಾಗಲಿಂಗ ಸ್ವಾಮಿ ಗವಿಯನ್ನು ನಾವು ಪ್ರವೇಶ ಮಾಡೋಣ. ಈ ಕರಸ್ಥ ನಾಗಲಿಂಗ ಗವಿಯೊಳಗೆ ಈಗ ಸದ್ಯ 3 ದೇವತಾ ವಿಗ್ರಹಗಳು ಪ್ರತೀತಿ ಅದಾವ ಅಂತ. ಮೊದಲನೇದ್ದು ಕಲ್ಲು ಬಂಡೆಯ ಮೇಲೆ ವೀರಭದ್ರರನ್ನ ಕೆತ್ತಿದ್ದಾರೆ. ಇದು ಯಾವ ಕಾಲದಲ್ಲಿ ಕೆತ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಅದರ ಪಕ್ಕದಲ್ಲಿ ಒಂದು ನಂದಿ ವಿಗ್ರಹ ಅದ. ಇವು ಮೂಲ ವಿಗ್ರಹಗಳು. ಈಗ ಇತ್ತಿತ್ತಲಾಗಿ ಅಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಸಿದ್ಧಾರೂಢರು ಇದೇ ಸ್ಥಳದಲ್ಲಿ ಅನುಷ್ಠಾನ ಮಾಡಿದರು ಅಂಥೇಳಿ ನಾವು ಚರಿತ್ರೆಯಲ್ಲಿ ಕಾಣ್ತವೆ. ಆದ್ದರಿಂದ ಸಿದ್ಧಾರೂಢರ ಅನುಷ್ಠಾನ ಮಾಡಿದ ನೆನಪಿಗಾಗಿ ಅಲ್ಲಿ ಸಿದ್ಧಾರೂಢರ ಮೂರ್ತಿಯನ್ನು ಈಗ 2 ವರ್ಷದ ಹಿಂದೆ ಸ್ಥಾಪನೆ ಮಾಡಿದ್ದಾರೆ. ಇದು ಸಿದ್ಧಾರೂಢ ಬಂದು ಇಲ್ಲಿ ತಪೋಗಿರ್ತಕ್ಕಂಥ ಸ್ಥಾನ. ಇಲ್ಲಿ ನಾವು ಸಿದ್ಧಾರೂಢ ಮೂರ್ತಿಯನ್ನು ನಮ್ಮ ದಿವಂಗತ ನಾಗಪ್ಪ ಶಾಸ್ತ್ರಿ, ದಿವಂಗತ ಶ್ರೀಮತಿ ನಮ್ಮವ್ವ ಗುತ್ತಲ್ ಇವರ ಸ್ಮರಣಾರ್ಥವಾಗಿ ಶ್ರೀ ನಿಜಗುಣಪ್ಪ ಶ್ರೀಮತಿ ಸುರಮಂಗಳಮ್ಮ ಗುತ್ತಲ್ ಇವರು ಸಿದ್ಧಾರೂಢ ಮೂರ್ತಿಯನ್ನು 2023ರಲ್ಲಿ ಇಲ್ಲಿ ಪ್ರತಿಷ್ಠಾಪನೆಗೊಳಿಸಿದ್ದೇವೆ. ಯಾಕಂದರೆ ಇಲ್ಲಿ ಸಿದ್ಧಾರೂಢ ಬಂದು ಹೋಗಿದ ಜಾಗ, ಇಲ್ಲಿ ಬಂದು ತಪಸ್ಸು ಮಾಡಿದ ಜಾಗ, ಅವ್ರನ್ನ ಇಲ್ಲಿ ಮೂರ್ತಿ ಇರಬೇಕು ಅಂತೇಳಿ ಅವ್ರದ್ದು ಸಂಕಲ್ಪ, ನಮ್ಮದು ಸಂಕಲ್ಪ ಇತ್ತು. ಸಿದ್ಧಾರೂಢ ಮೂರ್ತಿ ಅಂತ ಇಲ್ಲಿ ಬಂದು ಹೋಗಿದಾರ ಮೇಲೆ ಅವ್ರ ಮೂರ್ತಿಯಲ್ಲಿ ಸ್ಥಾಪನೆ ಮಾಡಿದ್ರೆ ಇದು ನಮ್ಗೆ ಒಳ್ಳೆ, ಬಂದವರಿಗೆಲ್ಲ ಇಲ್ಲಿ ಹಂಪಿ ಕ್ಷೇತ್ರಕ್ಕೆ ಬಂದವರಿಗೆ ಸಿದ್ಧಾರೂಢ ದರ್ಶನ ಆಗ್ತದೆ. ಸಿದ್ಧಾರೂಢರು ಬರುವ ಪೂರ್ವದಲ್ಲಿ ಅಲ್ಲಿ ಒಬ್ಬ ನಾಗಲಿಂಗ ಯತಿಗಳು ಅಂತ ಹೇಳಿ ಅಲ್ಲಿ ತಪಸ್ಸು ಮಾಡಿ ಹೋಗಿದ್ದರು. ಅವರ ಸಮಾಧಿ ಈಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಅದ. ಆದ್ದರಿಂದ ಅಲ್ಲಿ ತಪಸ್ಸು ಮಾಡಿದ್ದರಿಂದ ಕರಸ್ಥ ನಾಗಲಿಂಗ ಗವಿ ಅಂಥೇಳಿ ಈ ಹೇಮಕೂಟಕ್ಕೆ ಪ್ರಸಿದ್ಧಿಯಾಗಿದೆ. ಈಗ ನಾವು ಹೇಮಕೂಟದ ಇದು ಎಲ್ಲಿ ಅದ ಅಂದ್ರೆ ಈ ಸಾಸಿವೆ ಕಾಳು ಗಣೇಶನ ಗುಡಿಯ ಮುಂದೆ ಹೋಗುವಂತಹ ಒಂದು ದೊಡ್ಡ ರೋಡ್ ಅದ. ಬಹಳ ದೂರ ಇಲ್ಲ, ಏನಿಲ್ಲ ಇದು. ಮತ್ತು ಕಡಲೆಕಾಳು ಗಣೇಶ ಅಂತಲೂ ಅದ ಈ ಹಂಪಿ ಒಳಗೆ. ಇದು ಎಲ್ಲೇ ಈ ಹೇಮಕೂಟಕ್ಕೆ ಹೋಗ್ಬೇಕಾದ್ರೆ ಫಸ್ಟಿಗೆ ಹತ್ತೋದು ಸಾಸಿವೆ ಕಾಳು ಗಣೇಶ ಹಾಗೂ ಕಡ್ಲಿಕಾಳು ಗಣೇಶ. ಈ 2 ಗಣೇಶನ ಮಧ್ಯದಲ್ಲಿ ಒಂದು ಎತ್ತರ ಪ್ರದೇಶದಲ್ಲಿ ಇದು ಹೇಮಕೂಟ ಅಂತದೆ. ಇದು ಬಾಗಿಲು ಅಗದಿ ಚಿಕ್ಕದಾಗಿದೆ, ಯಾರಿಗಾದ್ರೂ ಕೂಡ ಗೊತ್ತಾಗಂಗಿಲ್ಲ. ಆದ್ರೆ ಒಳಗೆ ಏನಪ್ಪ ಅಂತಂದ್ರೆ ಅನೇಕ ಗವಿಗಳದಾವ. ಏನು ಹುಲಿ ಗವಿ ಅಂತದ, ಆನೆ ಗವಿ ಅಂತದ, ಹಿಂಗೆ 7-8 ಗವಿಗಳದಾವ. ಗಣೇಶ ಗುಡಿ ಅಂತ ಕರಿತಾ ಇದ್ದೀವಿ ಇಲ್ಲಿ. ಯಾಕಂದ್ರೆ ವಿಜಯನಗರ ಕಾಲದೊಳಗೆ ಅವಾಗಲೇ ನಿರ್ಮಾಣವಾಗಿರ್ತಕ್ಕಂಥ ಈ ಒಂದು ಮೂರ್ತಿ ಅನ್ನುವಂಥದ್ದು ಆಂಜನೇಯ ಸ್ವಾಮಿ ಹಾಗೂ ಇಲ್ಲಿ ವಿಘ್ನೇಶ್ವರ, ಈಶ್ವರ ಹಾಗೂ ನಂದಿ, ಈ ಮೂರ್ತಿಗಳು ಆಗಿನ ಒಂದು ಪುರಾತನ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ. ಈ ಮಂಟಪ ಕೂಡ ಆಗಲೇ ನಿರ್ಮಾಣ ಆಗಿದೆ, ವಿಜಯನಗರ ಕಾಲದಲ್ಲಿ ಇದ್ದದ್ದು. ಶಿಂಶಾನಂದ ಭೂತರು ಇಲ್ಲಿ ಧ್ಯಾನಕ್ಕೆ ಕೂಡುವಂತ ಜಾಗ ಇದು. ಯೋಗ ಸಮಾಧಿ ಒಳಗ
ಯಾವಾಗಲೂ ಇಲ್ಲಿ ಇರ್ತಾ ಇದ್ರು. ಅವರು ಯೋಗ ಸಮಾಧಿ ಇದ್ದುಕೊಂಡು ಇಲ್ಲಿ ಯಾವಾಗಲೂ ಧ್ಯಾನದೊಳಗೆ ಇರ್ತಿದ್ರು. ಅಂಥ ಒಂದು ಸ್ಥಾನ ಇದು ಒಂದು ಒಳ್ಳೆಯ ಪುಣ್ಯ ಜಾಗ, ಧ್ಯಾನ ಮಂದಿರ ಅಂತ ಕರಿತಾ ಇದ್ದೀವಿ. ಶಿವರಾಮಭೂತರ ಸಮಾಧಿ ಮಂದಿರ. ಶಿವರಾಮಭೂತರು ಇಲ್ಲಿ ಅವರಿರುವಾಗ ಈ ಮಂದಿರ ನಿರ್ಮಾಣ ಆಗಿದ್ದಿಲ್ಲ. ಅವರು ಕೇವಲ ಒಂದು ಗುಡಿಸಲು ಜೋಪಡಿ ಮಾಡಿಕೊಂಡು ಅದರಲ್ಲೇ ವಾಸ ಮಾಡ್ತಾ ಇದ್ರು. ಮುಂದೆ ಅವಾಗ ಶಿವಶರಣರು ಹೇಳ್ತಿದ್ರು, ಯಪ್ಪ ಮಠ ಕಟ್ಟೋಣ ಅಂದಾಗ ಆ ಕಟ್ಟಂತಿದ್ರು. ಮುಂದೆ ಸಾಯಂಕಾಲ ಕೆಡೋಣ ಮತ್ತೆ ಕೆಡೋಣ ಮುಂದೇನು ಪ್ರಶ್ನೆ ಮಾಡ್ತಿದ್ದಿಲ್ಲ. ಅವಾಗ ಆಯ್ತಪ್ಪ ಮುಂದೆ ಕಟ್ಟನ ಅವರು ಮತ್ತು ಕೇಳುವಂತ ಅದೊಂದು ಜೋಪಡಿಯಲ್ಲಿನೇ ಅವರು ವಾಸ ಮಾಡ್ತಾ ಇದ್ರು. ಹಂಗೆ ಶಿವರಾಮ ಇರುವಾಗ ಇಲ್ಲಿ ಯಾವುದೇ ಒಂದು ಕಟ್ಟಡಗಳು ಇರಲಿಲ್ಲ. ಶಿವರಾಮ ಅವ್ರ ತರವಾರಿ ಶಿವಶರಣವ್ರ ಮುಂದೆ ಕಟ್ಟವ್ರು ಬರ್ತಾರ ಅಂತ ಹೇಳಿ ಶಿವರಾಮ ಅವ್ರು ಹೇಳ್ತಿದ್ರಂತ ಶಿವಶರಣವ್ರಿಗೆ, ಒಂದು ಮಠ ಕಟ್ಟವ್ರು ಬರ್ತಾರ ಅಂತೇಳಿ ಹೀಗೆ ಹೇಳ್ತಾ ಇದ್ರಂತವ್ರು. ಅದಕ್ಕೆ ಅವರು 1934ನೇ ಇಸ್ವಿ ದುರ್ಗಾಷ್ಟಮಿ ದಿವಸ ಶಿವರಾಮ ಭೂತರು ವಿಧೇಯ ಕೈವಲ್ಯವನ್ನು ಹೊಂದಿದರು. ಗಾಯತ್ರಿ ಬಾವಿ ಅಂತ ಹೇಳಿ ಹೇಳ್ತಾರೆ. ಒಂದು ಶಿವರಾಮ ಭೂತರು ಇರುವಾಗಲೇ ಈ ಗಾಯತ್ರಿ ಬಾವಿಯನ್ನ ಇದನ್ನ ತೋರಿಸಿದ್ದು. ಬ್ಯಾಸಿಗಳು ಕೂಡ ನೀರು ಇರ್ತಾವೆ ಇಲ್ಲಿ. ನೀರು ಯಾವಾಗೂ ಕಮ್ಮಿ ಆಗಿಲ್ಲ. ಇದು ಗುಡ್ಡದ ಮೇಲೆ ಕರೆ ಅವು ನೀರು ಇಲ್ಲಿ ಹೆಂಗೆ ಬರ್ತಾವೋ ಏನೋ, ಇದೊಂದು ಆಶ್ಚರ್ಯವೇ. ಇದು ಭಾಳ ಪವಿತ್ರವಾದ ಬಾವಿ ಇದು. ಈಗೇನು ನಾವೇನು ಬಳಕೆ ಮಾಡ್ತಾ ಇಲ್ಲ, ಆದರೂ ನೀರು ಮಾತ್ರ ಯಾವಾಗಲೂ ಇರ್ತಾವೆ. ಇದು ಶಿವರಾಮ ಭೂತರಿಗೆ ವಾಸ ಮಾಡ್ತಕ್ಕಂಥ ಹುಲ್ಲಿಂದಿತ್ತು. ಅದನ್ನು ಸ್ವಲ್ಪ ತೆಗೆದು ಬರೆದು ಸ್ವಲ್ಪ ಅದನ್ನು ಮಾರ್ಪಾಟ್ ಮಾಡಿದ್ದೇವೆ. ಅದು ಶಿವರಾಮಸು ನೆಲೆಸಿದ್ದು ಮೂಲಕಟಿಗಳನ್ನು ಅದಾಗಲ್ಲ ಹೋದಾಗ ಮೇಲಷ್ಟೇ ಅದನ್ನು ಇದು ಮಾಡಿದೆ. ಉತ್ತರ ಮೂಲ ಸಮಾಧಿ. ಅವರು ದೇಹ ಬಿಟ್ಟ ಬಳಿಕ ಅವ್ರ ದೇಹವನ್ನು ಇಲ್ಲೇ ಸಂಸ್ಕಾರ ಮಾಡಿದಾರ. ಅವರು ಶರೀರವನ್ನು ಇದು ಮಾಡಿದಾರ. ಇದು ಮೂಲ ಸಮಾಧಿ. ಕಟ್ಟೆ ಬಸವಾನಂದ ಸ್ವಾಮಿಗಳವರ ದೇಹವನ್ನು ಇಲ್ಲೇ ಸಂಸ್ಕಾರ ಮಾಡಿದ್ದಾರೆ. ಅವರ ಮೂಲ ಸಮಾಧಿ ಕಟ್ಟೆ ಬಸವಾನಂದ ಸ್ವಾಮಿ ಸಮಾಧಿ. ಇವು ಪ್ರಸಿದ್ಧಿ ಪಡೆದಂತಹ ಸ್ಥಳ. ಏಕಾಂತದಲ್ಲಿ ಕುಂತ್ರಪ್ಪ ಅಂತಂದ್ರೆ ಇಲ್ಲಿ ಯಾವುದು ಕೂಡ ತೊಂದರೆ ಆಗೋದಿಲ್ಲ. ಮತ್ತು ಈ ಸ್ಥಳದಾಗ ಏನ್ರಿ ಮತ್ತು ನೀರಿನ ವ್ಯವಸ್ಥೆ ಹೆಂಗಪ್ಪ ಅಂತ ಪ್ರಕೃತಿಯೇ ಏನು ಮಾಡೈತಿ, ಅಲ್ಲಿ 2 ಹೊಂಡಗಳನ್ನು ನಿರ್ಮಾಣ ಮಾಡಿದೆ. ಅಂದರೆ ಸಣ್ಣ ಪ್ರಮಾಣದಲ್ಲಿ. ಈಗ ಕರಸ್ಥ ನಾಗಲಿಂಗನ ಗುಡಿ ಹಿಂದೂ ಕೂಡ ಒಂದು ಸಣ್ಣ ಹೊಂಡ ಅದ. ಮತ್ತು ಅಲ್ಲಿ ಆ ಇದು ಶಿವರಾಮ ಅವಧೂತರ ಆಶ್ರಮ ಅಂತ ಅದು. ಅವರು ಯಾರಪ್ಪ ಅಂತಂದ್ರೆ ಮೂಲವಾಗಿ ಸಿದ್ಧಾರೂಢರ ಶಿಷ್ಯರೇ ಅವರು. ಈಗ ಅವರು ಕೂಡ ಇಲ್ಲಿ ವಾಸವಾಗಿದ್ದು ಆಶ್ರಮವನ್ನು ರಚನೆ ಮಾಡಿದ್ದಾರೆ. ಇದರಲ್ಲಿ ಈ ದೇವಿ ಗುಡಿ ದೇವಿ ಆದರೂ ಕೂಡ ಗಾಯತ್ರಿ ದೇವಿ ಅಂಥೇಳಿ ಶಿವರಾಮ ಅವಧೂತರಿಗೆ ಗಾಯತ್ರಿ ದೇವಿಯ ಪ್ರತ್ಯಕ್ಷವಾಗಿ ವರವನ್ನು ಕೊಟ್ಟಿದ್ದಳು ಅಂಥೇಳಿ ಶಿವರಾಮ ಅವಧೂತರ ಚರಿತ್ರೆಯಲ್ಲೂ ಕೂಡ ನಾವು ಕಾಣ್ತೇವೆ. ಆದ್ದರಿಂದ ರಾಮಾವಧೂತರು ಬಂದ ಮೇಲೆ ದೇವಿಯನ್ನು ಅವ್ರು ಪ್ರತ್ಯಕ್ಷೀಕರಿಸಿಕೊಂಡ್ರು. ಅದಕ್ಕಿಂತ ಪೂರ್ವದಲ್ಲಿ ಸಿದ್ಧಾರೂಢರು ಆ ಗವಿಯಲ್ಲಿ ಅನುಷ್ಠಾನ ಮಾಡಿದರು ಅಂತ ಹೇಳಿ. ಯಾವಾಗ ಇವರೇನು ಶಿವರಾಮಾವಧೂತರು ಅನ್ನೋರು ಹೇಳ್ತಾರಲ್ಲ, ಅವರು ಮೂಲತಃ ಸಿದ್ಧಾರೂಢರ ಶಿಷ್ಯರೇ. ಅವರು ಚರಿತ್ರೆಯನ್ನು ಮುಂದೆ ಬಂದಂತಾದ್ರೆ ವಿಷದವಾಗಿ ಹೇಳ್ತಾನೆ. ಸಂಕ್ಷಿಪ್ತವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಅವರು ಮೈಲಾರದವರು. ಅವರು ಕೂಡ ಸಿದ್ಧಾರೂಢರ ಕಡೆಗೆ ಬಂದದ್ರು. ಸಂಸಾರದಲ್ಲಿ ತ್ಯಾಗಿಗಳ ವೈರಾಗ್ಯವನ್ನು ಹೊಂದಿ ಸಿದ್ಧಾರೂಢ ಮಠದಲ್ಲಿ ಸೇವಾ ಮಾಡ್ತಾ ಇದ್ದರು. ಅವಾಗ ಇವರ ಸೇವೆಯಲ್ಲಿ ಮೆಚ್ಚಿದಂತಹ ಸಿದ್ಧಾರೂಢರು ಅವರು ಕರೆದು ಹೇಳಿದರು, ಇಲ್ಲ ನೀನು ಚೇಳುಗೂರ್ಕಿ ಎರಿತಾತನಲ್ಲಿ ಹೋಗು, ಆತನ ಅನುಗ್ರಹದಿಂದ ನಿನಗೆ ಮುಕ್ತಿ ಆಗ್ತದೆ ಅಂತ ಹೇಳಿ ಇವರನ್ನು ಆಶೀರ್ವಾದ ಮಾಡಿ ಕಳಿಸಿದ್ರು. ಹೀಗೆ ಅವರು ಚೇಳುಗೂರ್ಕಿ ಏರಿತಾತನಿಂದ ಅನುಗ್ರಹಗೊಂಡು ಸಂಚಾರ ಮಾಡ್ತಾ ಮಾಡ್ತಾ ಇದೇ ಹೇಮಕೂಟದಲ್ಲಿ ವಾಸವಾದರು. ಅದಕ್ಕೆ ಈ ಹೇಮಕೂಟದಲ್ಲಿ ಶಿವರಾಮಾವಧೂತ ಆಶ್ರಮ ಅಂತ ಹೇಳಿ ಪ್ರತೀತಿ ಅದ. ಈಗ ಆ ಮಠದ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಮಠದ ಸ್ವಾಮಿಗಳು, ಈಗ 4ನೇ ಪೀಠಾಧಿಪತಿಗಳು ಅದಾರ, ಅವರು ನಮ್ಮ ಸಿದ್ಧಾರೂಢ ಪರಂಪರೆಯಲ್ಲಿ ಸಿದ್ಧಾರೂಢ ಮಠದಲ್ಲಿಯೇ ವಾಸವಾಗಿದ್ದವರು. ಅವರು ವಿದ್ಯಾನಂದರು.
ಅದಕ್ಕಿಂತ ಪೂರ್ವದಲ್ಲಿ ಶಿವಾನಂದ ಭಾರತಿ ಅವರು, ಅದಕ್ಕಿಂತ ಪೂರ್ವದಲ್ಲಿ ಕಟ್ಟೆ ಬಸವ ಸ್ವಾಮಿಗಳು ಅಂಥೇಳಿ, ಅದಕ್ಕಿಂತ ಪೂರ್ವದಲ್ಲಿ ಶರಣಪ್ಪ ಸ್ವಾಮಿಗಳು ಅಂಥೇಳಿ ಅವರು ಗುಲ್ಬರ್ಗಾದವರು, ಅದಕ್ಕಿಂತ ಪೂರ್ವದಲ್ಲಿ ಪ್ರಥಮದಲ್ಲಿ ಬಂದವರು ಶಿವರಾಮ ಅವಧೂತರು ಅಂಥೇಳಿ. ಇದು ಸಿದ್ಧಾರೂಢ ಪರಂಪರೆ ಬಿಟ್ಟು ಏನಿಲ್ಲ. ಆದ್ರೂ ಕೂಡ ಈ ಸಿದ್ಧಾರೂಢ ಪರಂಪರೆಯಿಂದಲೇ ಇಲ್ಲೆಲ್ಲ ಕಾರ್ಯಕ್ರಮಗಳು ನಡೀತವೆ. ಆದ್ದರಿಂದ ಸಿದ್ಧಾರೂಢರು ಕುಳಿತಂತಹ ನೆನಪಿಗಾಗಿ ಈ ಆಶ್ರಮದಲ್ಲಿ ಅದು ಒಂದು ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಈ ಕಳೆದ 2 ವರ್ಷದ ಹಿಂದೆ ಹಂಪಿ ಶಿವರಾಮಾವಧೂತ ಸ್ವಾಮಿಗಳ ಆಶ್ರಮದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅಂದರೆ ಈಗಿನ ವಿದ್ಯಾನಂದ ಸ್ವಾಮಿಗಳು ಪೀಠಾರೋಹಣ ಮಾಡಿದ 25ನೇ ವರ್ಷ ಹಾಗೂ ಶಿವಾನಂದ ಭಾರತಿಯವರು ಆ ಮಠದ ಅಧಿಕಾರವನ್ನು ವಹಿಸಿಕೊಂಡಂತಹ 50 ವರ್ಷದ ಸವಿನಾಯಕು ಹಾಗೂ ಶಿವರಾಮಾವಧೂತರು ಸಮಾಧಿಸ್ಥರಾದಂತಹ 80ನೇ ವರ್ಷದ ಸವಿನೆನಪಿಗಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು 3 ದಿವಸಗಳ ಪರ್ಯಂತರ ಏರ್ಪಡಿಸಲಾಗಿತ್ತು. ಉತ್ತರ ಭಾರತದಿಂದ ಮಹಾಮಂಡಲೇಶ್ವರರು ಹಾಗೂ ಸಿದ್ಧಾರೂಢ ಮಠದ ಸುಮಾರು 150 ಮಠಾಧೀಶರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದರು. ಆ ಸಂದರ್ಭದಲ್ಲಿ ನಾನು ಕೂಡ ಆ ಮಠದ ಶಿಷ್ಯನಿದ್ದರಿಂದ ಸಿದ್ಧಾರೂಢರ ಕುರುಹುವನ್ನು ಈ ಮಠದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನೋದು ನನ್ನ ಮನೋಬಯಕೆಯಾಗಿತ್ತು. ಆವಾಗ ಶಿವಾನಂದ ಭಾರತಿಯವರಿಗಾಗಲಿ ವಿದ್ಯಾನಂದರಿಗಾಗಲಿ ಕೂಡ ನಾನು ವಿನಂತಿ ಮಾಡಿಕೊಂಡೆ, ಇಲ್ಲ ನಾವು ಸಿದ್ಧಾರೂಢ ಪರಂಪರೆಯಲ್ಲಿ ಬೆಳೆದವರು, ಆದರೆ ಈ ಮಠದಲ್ಲಿ ಸಿದ್ಧಾರೂಢರು ಬಂದು ಹೋಗ್ಯಾರ, ಅವರ ಕುರುಹಿಗಾಗಿ ನಾವು ಇಲ್ಲಿ ಸಿದ್ಧಾರೂಢರ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡೋಣ, ಅದರ ಖರ್ಚು ವೆಚ್ಚವನ್ನು ಕೂಡ ನಾನು ಭರಿಸ್ತೇನೆ ಅಂತ ಹೇಳಿ ಪೂಜ್ಯದ್ವರಿಗೆ ನಾನು ವಿನಂತಿ ಮಾಡಿಕೊಂಡಾಗ ಅವರು ಯಾಕಾಗುಲ್ಲಕ್ಕ ಮಾಡೋಣ ಅಂಥೇಳಿ ಅವರೆಲ್ಲವನ್ನೂ ಸಹಕಾರ ಕೊಟ್ಟರು. ಅದಕ್ಕಾಗಿ ಬೀದರ್ ಶಿವಕುಮಾರ ಸ್ವಾಮಿಗಳು ಕೂಡ ಮತ್ತು ಮಹಾಮಂಡಲೇಶ್ವರರು ಕೂಡ ಈ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಭಾಗವಹಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರು. ಇನ್ನು ಇದೇ ನಾಗಲಿಂಗ ಗವಿಯಲ್ಲಿ ಒಂದು ಈಶ್ವರ ಮೂರ್ತಿಯನ್ನು ಕೂಡ ಹೊಸದಾಗಿ ನಿರ್ಮಾಣ ಮಾಡಬೇಕೆಂಬನ್ನೋದು ನಮ್ಮ ಮನೋಬಯಕೆ ಆಗಿತ್ತು. ಯಾಕಂತಂದ್ರೆ ಹಳೆಯ ಎಲ್ಲ ಮೂರ್ತಿಗಳು ಮುಪ್ಪಾಗಿತ್ತು. ಅದಕ್ಕೆ ಬೆಂಗಳೂರಿನ ಮಲ್ಲಿಕಾರ್ಜುನ ಅನ್ನೋರು, ಅವರು ಕೂಡ ನಮ್ಮ ಸಂಬಂಧಿಕರಾಗಬೇಕು, ಸೇವಾದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿದ್ದಕ್ಕೆ ಅವರು ಕೂಡ ಈ ಈಶ್ವರ ಹಾಗೂ ಬಸವಣ್ಣನ ಸಣ್ಣ ಮೂರ್ತಿಯ ಈ ಸಂಗಮರಿ ಕಲ್ಲಿನ ಮೂರ್ತಿಗಳ ಸೇವೆಯನ್ನು ಕೂಡ ಮಾಡಿದ್ದಾರೆ. ಆ ಮೂರ್ತಿಯನ್ನು ಸೇವೆಯನ್ನು ಮಾಡಿದರೆ ಸವಿನೋಸ್ಕರವಾಗಿ ಈ ಕೆಲವು ಕಾರ್ಯಕ್ರಮಗಳ ಫೋಟೋಗಳನ್ನು ಕೂಡ ನಾನು ಇಲ್ಲಿ ಹಂಚಿಕೊಂಡಿದ್ದೇನೆ. ಈಗೇನಾಗಿದೆಪ್ಪ ಅಂತಂದ್ರೆ, ನಾವು ಇಲ್ಲಿ ಒಂದು ವಿಚಿತ್ರ, ಈ ಹಂಗೆ ನಾವು ಉಡುಪಿಗೆ ಹೋದ್ರೆ ಕನಕನ ಕಿಂಡಿ ಮುಖಾಂತರ ಕೃಷ್ಣನ ದರ್ಶನ ಮಾಡ್ತೇವೆ, ಹಾಗೆ ಈ ಹೇಮಕೂಟದ ಮೊದಲನೇ ಬಾಗಿಲವನ್ನು ಪ್ರವೇಶ ಮಾಡಿದ್ರೆ ನಮಗೆ ನೇರವಾಗಿ ಸಿದ್ಧಾರೂಢ ದರ್ಶನ ಮೊದಲು ಕಾಣ್ತದೆ. ಅಂದರೆ ಎಡಭಾಗದಲ್ಲಿ ಇದು ನಾಗಲಿಂಗ ಗವಿ ಅಂತದ, ಅಲ್ಲಿ ಒಂದು ಸಣ್ಣದೊಂದು ಕಿಟಕಿ ಹಚ್ಚಾರ. ಆ ಕಿಟಕಿ ಒಳಗನ ನೋಡಿದ್ರಪ್ಪ ಅಂತಂದ್ರೆ ಸಿದ್ಧಾರೂಢರು ಅನುಷ್ಠಾನ ಮಾಡಿದಂಥ ಸ್ಥಳ, ಅಂದ್ರೆ ಮೂರ್ತಿ ನೇರವಾಗಿ ಕಾಣ್ತದೆ. ಆ ಬಾಗಿಲ ಒಂದು ಸೈಡ್ನ ತೆಗೆದೇ ಇದ್ರೂ ಕೂಡ ಸಿದ್ಧಾರೂಢರ ನೇರವಾಗಿ ದರ್ಶನ ಆ ಮಠದ ಪ್ರವೇಶ ಮಾಡಿದ ಬಾಗಿಲಿಗೆ ಕೂಡ ನಮ್ಗೆ ಗೊತ್ತಾಗ್ತದೆ. ಈ ಸ್ಥಳ ಹೆಂಗಪ್ಪ ಅಂತಂದ್ರೆ ಪುಣ್ಯ ಸ್ಥಳ. ಅದಕ್ಕೆ ಸಿದ್ಧಾರೂಢರು ಕೂಡ ಈ ಸ್ಥಳದಲ್ಲಿ 3 ತಿಂಗಳ ಅನುಷ್ಠಾನ ಮಾಡಿದರು ಅಂಥೇಳಿ ಅವ್ರ ಚರಿತ್ರೆಯಿಂದ ನಾವು ಕಾಣುತ್ತೇವೆ. ಆದ್ದರಿಂದ ಈ ಹಂಪಿ ಕ್ಷೇತ್ರದಲ್ಲಿರುವಂತಹ ಈ ಶಿವರಾಮಾವಧೂತ ಆಶ್ರಮದಲ್ಲಿ, ಅಂದ್ರೆ ಹೇಮಕೂಟ ಆಶ್ರಮದಲ್ಲಿ ಸಿದ್ಧಾರೂಢರು 3 ತಿಂಗಳ ಅನುಷ್ಠಾನ ಮಾಡಿದ್ದು. ಅಂದರೆ ಇದು ಪವಿತ್ರ ಸ್ಥಳ. ಆದ್ದರಿಂದ ಭಕ್ತರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಅನೇಕ ಜನರು ಹಂಪಿಗೆ ನೋಡಲಿಕ್ಕೆ ಅಂತ ಬರ್ತೀರಿ, ವಿರೂಪಾಕ್ಷ ದೇವಾಲಯವನ್ನು ನೋಡ್ತೀರಿ, ಸಾಸಿವೆ ಕಾಳು ಗಣೇಶ, ಕಡ್ಲಿಕಾಳು ಗಣೇಶನ ನೋಡ್ತೀರಿ,
ಆದರೆ ಅದರ ಹಿಂದೆ ಇರುವಂತಹ ಸಿದ್ಧಾರೂಢರು ತಪಸ್ಸನ್ನು ಆಚರಿಸಿದಂತಹ ಸಿದ್ಧಾರೂಢರು ತಪಸ್ಸು ಮಾಡಿದಂತಹ ಈ ಹೇಮಕೂಟದಲ್ಲಿರುವಂತಹ ಶಿವರಾಮಾವಧೂತ ಆಶ್ರಮವನ್ನು ಅವಶ್ಯ ಎಲ್ಲ ಭಕ್ತರು ಕೂಡ ಆ ದರ್ಶನವನ್ನು ಪಡೆಯಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಓಂ ತತ್ಸತ್.